ಶ್ರೀಮಾತ್ರೇ ನಮಃ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಕಳೆದ ಒಂದು ಸಂಚಿಕೆಯಲ್ಲಿ ದಿತಿ 999 ವರ್ಷಗಳ ತಪಸ್ಸನ್ನು ಒಂದು ಚಿಕ್ಕ ತಪ್ಪಿನಿಂದ ಹೇಗೆ ಕಳ್ಕೊಂಡ್ಲು ಅಂತಂದ್ರೆ, ಕೂದಲು ಬಿಟ್ಕೊಂಡಿರುವಂಥ ಒಂದು ದೋಷ 999 ವರ್ಷದ ತಪಸ್ಸನ್ನು ಒಂದೇ ಒಂದು ಕಣ್ಣು ಮುಚ್ಚಿ ಕಣ್ ತೆಗೆಯೋದ್ರಲ್ಲಿ ಹೇಗೆ ನಾಶ ಮಾಡ್ತು. ಅದರಿಂದ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಏನು ಕಲ್ತ್ಕೋಬೇಕು, ಕೂದಲಿನಲ್ಲಿ ಹೆಣ್ಣುಮಕ್ಕಳು ಯಾವ ಥರ ಕೂದಲಿನ ಹತ್ರ ಜಾಗ್ರತೆಯಿಂದ ಇರಬೇಕು ಅಂತ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡಿದೆ. ಮುಂದೆ ರಾಮಾಯಣದಲ್ಲಿ ಮುಂದೆ ಹೋಗೋಣಂತೆ. ರಾಮ ಆ ದಿನ ದಿತಿ 999 ವರ್ಷಗಳು ತಪಸ್ಸನ್ನು ಮಾಡಿರುವಂಥ ಪ್ರದೇಶವೇ ಈ ವಿಶಾಲ ನಗರ. ಈ ವಿಶಾಲ ನಗರವನ್ನು ಮೊದಲು ಇಕ್ಷ್ವಾಕು ರಾಜ ಪರಿಪಾಲನೆ ಮಾಡ್ತಾ ಇದ್ದ. ಆತನ ಹೆಂಡತಿಯಾಗಿರುವಂಥ ಅಲಂಬಸಲಿಂದ ವಿಶಾಲ ಜನ್ಮಿಸಿದನೆ. ಆ ವಿಶಾಲನಿಗೆ ಹೇಮಚಂದ್ರನಿಗೆ ಸುಚಂದ್ರನಿಗೆ ಧೂಮ್ರಾಶ್ವನಿಗೆ ಸುಸಂಜಯನಿಗೆ ಸಹದೇವನಿಗೆ ಕುಶಾಶ್ವನಿಗೆ ಸೋಮದತ್ತನಿಗೆ ಕಾಕುತ್ಸನಿಗೆ ಸುಮತಿ. ಈಗ ಈ ಸುಮತಿ ಈ ವಿಶಾಲ ನಗರವನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ತನ್ನ ರಾಜ್ಯಕ್ಕೆ ವಿಶ್ವಾಮಿತ್ರರು ಬಂದಿದ್ದಾರೆ ಅಂತ ಸುಮತಿ ತಿಳ್ಕೊಂಡು ಆತನಿಗೆ ಎದುರು ಬಂದು ಸಗೌರವವಾಗಿ ಆಹ್ವಾನಿಸಿ ಸಕಲ ಮರ್ಯಾದೆಗಳನ್ನು ರಾಜ ಬಂದು ಮಾಡ್ತಾರಂತೆ. ಇಲ್ಲಿ ನಮ್ಮ ಭಾರತ ದೇಶದ ಒಂದು ಸಂಪ್ರದಾಯವನ್ನು ಅಂತಂದ್ರೆ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇಲ್ಲಿ ರಾಜ್ಯದ ಒಂದು ಸಂಪತ್ತಿಗಿಂತ ತಪೋ ಸಂಪತ್ತಿಗೆ ಎಷ್ಟು ಬೆಲೆ ಕೊಡ್ತಾ ಇದ್ರು ಅಂತ ನಾವು ರಾಮಾಯಣದಲ್ಲಿ ಏನೋ ತಿಳ್ಕೊಬೇಕಾಗುತ್ತೆ. ರಾಮನನ್ನು ಕರ್ತ್ಕೊಂಡ್ಬರೋದಕ್ಕೆ ಅಯೋಧ್ಯೆಗೆ ಬಂದಾಗ ಅಷ್ಟು ಚಕ್ರವರ್ತಿ, ಭೂಮಂಡಲ ಚಕ್ರವರ್ತಿ ಆಗಿರುವಂಥ ದಶರಥರು ಅದೆಷ್ಟು ಬೇಗ ಓಡ್ ಬಂದು ಅವ್ರಿಗೆ ಅರ್ಘ್ಯಪಾದ್ಯಾದಿಗಳನ್ನು ವಿಶ್ವಾಮಿತ್ರರಿಗೆ ನೀಡಿದ್ರು ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಅಂತಂದ್ರೆ ನಾವು ಒಂದು ಏನು ತಿಳ್ಕೊಬೇಕಾಗುತ್ತೆ ಅಂದ್ರೆ, ತಪಶಕ್ತಿಗೆ ಮೀರಿರುವಂಥ ಮತ್ತೊಂದು ಶಕ್ತಿ ಸೃಷ್ಟಿಯಲ್ಲಿಲ್ಲ. ಈ ತಪಸ್ವಿಗಳಿಗೆ ನಾವು ಬಹಳಷ್ಟು ಗೌರವವನ್ನು ನೀಡಬೇಕು ಭಾರತೀಯರು ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಆಗ ಮರ್ಯಾದೆಗಳನ್ನು ಮಾಡಿದ ನಂತರ ಎಲ್ಲ ಅರ್ಘ್ಯಪಾದಾದಿಗಳನ್ನು ಸುಮತಿ ನೀಡಿದ ನಂತರ ಆಗ ಸುಮತಿ ವಿಶ್ವಾಮಿತ್ರರನ್ನು, ನಿಮ್ಮ ಪಕ್ಕದಲ್ಲಿ ಇರುವಂಥವ್ರು ಯಾರು, ಸೂರ್ಯಚಂದ್ರನಂತೆ ಇದ್ದಾರೆ, ಬಹಳ ಅಂದವಾಗಿದ್ದಾರೆ ಇವರು ಅಂತಂತಾರೆ, ಇವರನ್ನು ರಾಮಲಕ್ಷ್ಮಣ ಅಂತಂತಾರೆ, ದಶರಥನ ಮಕ್ಕಳು, ನನ್ನ ಯಾಗ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಬಂದಿದ್ದಾರೆ ಅಂತ ಕುಶಲ ಪ್ರಶ್ನೆಗಳನ್ನು ಹೇಳಿದ ನಂತರ ಅಲ್ಲಿಂದ ಹೊರಡುತ್ತಾರಂತೆ. ಆಗ ಮಿಥಿಲಾ ನಗರದ ಹತ್ತಿರಕ್ಕೆ ಬಂದಾಗ ಒಂದು ಆಶ್ರಮ ಶೋಭಾಯಮಾನವಾಗಿ ಕಾಣಿಸ್ತಾ ಇತ್ತಂತೆ. ಅದು ಬಹಳ ನಿರ್ಜನವಾಗಿತ್ತಂತೆ. ಆಗ ರಾಮ ಈ ಆಶ್ರಮ ಯಾರ್ದು ಅಂತ ಕೇಳಿದಾಗ ವಿಶ್ವಾಮಿತ್ರರು ಹೀಗೆ ಹೇಳ್ತಾರಂತೆ, ಇದು ಗೌತಮ ಮಹರ್ಷಿ ಆಶ್ರಮ. ಆತನ ದರ್ಶನಕ್ಕೋಸ್ಕರ ಈ ಆಶ್ರಮಕ್ಕೆ ದೇವತೆಗಳು ಬರ್ತಾ ಇದ್ರಂತೆ. ಅಂತಂದ್ರೆ ತಪಶಕ್ತಿನೇ ಹೆಚ್ಚು ಅಂತ ನಾನು ಕೆಲವಷ್ಟು ನಿಮಿಷಗಳ ಹಿಂದೆನೆ ಹೇಳಿದೆ. ಅಂತಂದ್ರೆ ಋಷಿಗಳು ಹೋಗಿ ದೇವತೆಗಳನ್ನು ದರ್ಶನ ಮಾಡೋದಲ್ಲ, ಬಹಳಷ್ಟು ಉದಾಹರಣೆಗಳು ದೇವತೆಗಳು ಬಂದು ಋಷಿಗಳ ಆಶ್ರಮದಲ್ಲಿ ಬಂದು ದರ್ಶನ ಮಾಡ್ಕೊಳ್ಳುವಂಥದ್ದು ರಾಮಾಯಣದಲ್ಲಿ ಬಹಳನೇ ಮುಂದೆ ಬರ್ತವೆ. ಅವಾಗ ನಾನೆಲ್ಲರಿಗೂ ಮನವಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಗೌತಮ ತನ್ನ ಹೆಂಡತಿಯಾಗಿರುವಂಥ ಅಹಲ್ಯೆಯೊಂದಿಗೆ ತಪಸ್ಸನ್ನು ಇಲ್ಲಿ ಧಾರ್ಮಿಕವಾಗಿ ಕಾಲವನ್ನು ಕಳೀತಾ ಇದ್ದ. ಅಹಲ್ಯ ಬ್ರಹ್ಮದೇವರ ಮಾನಸಿಕವಾಗಿರುವಂಥ ಪುತ್ರಿ, ಅದ್ಭುತವಾಗಿರುವಂಥ ಸೌಂದರ್ಯ ರಾಶಿ. ಇಂದ್ರನಿಗೆ ಅಹಲ್ಯ ಮೇಲೆ ಕೋರಿಕೆ ಇರೋದ್ರಿಂದ ಒಂದು ದಿನ ಅಂತಂದ್ರೆ ಇಲ್ಲಿ ಏನ್ ನಡೆದಿರುತ್ತಪ್ಪ ಅಂತಂತಂದ್ರೆ, ಇಂದ್ರನಿಗೆ ಯಾಕೆ ಅಹಲ್ಯ ಮೇಲೆ ಮನಸ್ಸಿರುತ್ತೆ ಅಂತಂದ್ರೆ, ಬ್ರಹ್ಮದೇವರು ಅಹಲ್ಯನ್ನು ಸೃಷ್ಟಿಸ್ತಾರಂತೆ. ಬ್ರಹ್ಮದೇವರು ಅಹಲ್ಯೆಯನ್ನು ಸೃಷ್ಟಿಸ್ಬಿಟ್ಟು ಇಷ್ಟ ಅಂದವಾಗಿರುವಂಥ ನನ್ನ ಮಗಳಿಗೆ ಯಾರನ್ನು ಕೊಟ್ಟು ಮದುವೆ ಮಾಡಬೇಕು, ಬಹಳ ಧರ್ಮಾತ್ಮನಾಗಿರ್ಬೇಕು ಅಂತ ಬಹಳ ಶ್ರೇಷ್ಠನಾಗಿರ್ಬೇಕು ಅಂತ ಬ್ರಹ್ಮದೇವರು ಆಲೋಚನೆ ಮಾಡಿ ಅಲ್ಲಿ ಒಂದು ಅಹಲ್ಯೆಗೆ ಸ್ವಯಂವರವನ್ನು ಏರ್ಪಾటు ಮಾಡ್ತಾರಂತೆ. ಬ್ರಹ್ಮದೇವರು ಒಂದು ಕಂಡೀಷನ್ ಇಡ್ತಾರಂತೆ, ಯಾರಾದ್ರೆ ಈ ಬ್ರಹ್ಮಾಂಡವನ್ನು 3 ಬಾರಿ ಸುತ್ತು ಬರ್ತಾರೋ ಅವ್ರಿಗೆ ನಾನು ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತೀನಿ ಅಂತ
ಅಲ್ಲಿ ಪ್ರಕಟಣೆ ಮಾಡ್ತಾರಂತೆ. ಪ್ರಕಟಣೆ ಮಾಡಿದಾಗ ಆ ಸಭೆಗೆ ಬಂದಿರುವಂತ ಇಂದ್ರ ಮತ್ತು ಅಹಲ್ಯ ನೋಟ ಕಲ್ತು ಬಿಟ್ಟು ಒಬ್ಬರ ಮೇಲ್ಗೊಬ್ಬರು ಮನ್ಸಿತ್ತಂತೆ. ಇದು ನಿಸ್ಸಂದೇಹವಾಗಿ ನಾವಿಲ್ಲಿ ಹೇಳ್ಬೇಕಾಗುತ್ತೆ ಅಂತ ಹೇಳ್ಬೇಕಾಗುತ್ತೆ. ಇಲ್ಲಿ ನಮ್ಮ ಪುರಾಣಗಳಲ್ಲೂ ಮತ್ತೆ ಬೇರೆ ಬೇರೆ ಕಡೆ ಬೇರೆ ಧರ್ಮದಲ್ಲಿ ಮುಚ್ಚಿಟ್ಟಂಗೆ ಅಸಲಿಯಾಗಿರುವಂತ ವಿಷಯಗಳನ್ನು ಮುಚ್ಚಿಡೋದಕ್ಕಾಗೋದಿಲ್ಲ. ಒಂದು ನಾವು ತಿಳ್ಕೊಬೇಕಾಗಿರೋದು ಏನು ಅಂತಂದ್ರೆ ಋಷಿ ಮೂಲ ಹಾಗೂ ನದಿ ಮೂಲವನ್ನು ಹುಡುಕ್ಬೇಡ್ರಿ ಅಂತ ಹೇಳ್ತಾರೆ. ಕೆಲವಷ್ಟು ಮೂಲಕ್ಕೆ ಹೋಗಿ ನಾವು ಅದನ್ನ ವಿಶ್ಲೇಷಣೆ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕೆಂತಂದ್ರೆ ಧರ್ಮ ಬಹಳ ಸೂಕ್ಷ್ಮವಾಗಿರುವಂಥದ್ದು. ಅಲ್ಲಿ ನಮಗ್ ತಿಳಿದಿರುವಂತ ಧರ್ಮನೇ ಬೇರೆ ಇರುತ್ತೆ, ಅಲ್ಲಿ ದೇವತೆಗಳಿಗೆ ತಿಳಿದಿರುವಂತವ್ರು ದೇವರ ಒಂದು ದೇವತೆಗಳ ಪ್ರಣಾಳಿಕೆನೇ ಬೇರೆ ತರ ಇರುತ್ತೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಅಂತಂದ್ರೆ ನಮ್ಮ ಜೀವನದಲ್ಲಿ ನಾವೇನ್ ಅಳವಡಿಸ್ಕೋಬೇಕು ಅಂತಂದ್ರೆ ನೋಡ್ರಿ, ಒಂದು ಇವಾಗ ನಮ್ಮ ಅಜ್ಜಿಯ ಕಾಲದಲ್ಲೆಲ್ಲ ಈ ತರ ಇರ್ಲಿಲ್ಲ. ಇಂಟರ್ವ್ಯೂಸ್ ಹೆಣ್ಮಗಳನ್ನ ನೋಡುವಂಥದ್ದು ಇದು ಅಂತಂಥದ್ದು ಇರ್ತಾ ಇರಲಿಲ್ಲ. ಹಾಗೆ ಇದು ಕಾಲ ತಕ್ಕಂತೆ ಎಲ್ಲ ಬದಲಾವಣೆ ಆಗುತ್ತೆ. ಆದ್ರೆ ತಂದೆ ತಾಯಿ ಯಾರನ್ನಾದ್ರೂ ನಮ್ಮ ಹುಡುಗಿಯನ್ನು ತೋರಿಸೋದಕ್ಕಿಂತ ಮುಂಚೆ ಬಹಳನೇ ಪರಿಶೀಲನೆ ಮಾಡಿ ಈ ಸಂಬಂಧ ಏನಾದ್ರು ಅಂತಂದ್ರೆ, ಒಂದು ಹೆಣ್ಣು ಹುಟ್ಟಿದ ನಂತರ ಒಂದು ಮದುವೆ ಪ್ರಾಯಕ್ಕೆ ಬರುತ್ತೆ. ಆ ಮದುವೆ ಪ್ರಾಯಕ್ಕೆ ಬಂದಾಗ ಒಂದು ಹೆಣ್ಣನ್ನು ಅಂತಂದ್ರೆ ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ, ಬರ್ತಾ ಇದ್ದಾರಪ್ಪ ನನ್ನ ಮಗಳಿಗೆ ಸಂಬಂಧ ಬರ್ತಾ ಇದೆ ಅಂತಂದು ಒಂದು ಅರ್ಧ ಕೆಜಿ ಸ್ವೀಟು, ಒಂದು ಅರ್ಧ ಕೆಜಿ ಇದು ಬೂಂದಿ ತಂದ್ಬಿಟ್ಟು, ಖಾರ ಬೂಂದಿ ತಂದ್ಬಿಟ್ಟು, ಒಂದು ಕಪ್ಪು ಕಾಫಿ ಕೊಟ್ಬಿಟ್ಟು ಎಲ್ಲರ ಮುಂದೆನೂ ಆ ಹೆಣ್ಣನ್ನ ಕೂರಿಸೋ ಅಂತ ಇದು ಎಷ್ಟು ಒಂದು ಪ್ರಮಾದಕ್ಕೆ ಅಂತಂದ್ರೆ ಎಷ್ಟು ಡೇಂಜರ್ ಆಗುತ್ತೆ ಅಂತಂತಂದು ನಾನಿಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಪರಿಶೀಲನೆ ಮಾಡಿದ ನಂತರ ಹುಡುಗ ಹುಡುಗಿ ನೋಡ್ಕೊಳ್ಳೋದ್ರಲ್ಲಿ ಬಹಳನೇ ಒಂದು ಅರ್ಥವಾಗಿರುತ್ತೆ. ಅಂತಂದ್ರೆ ನಮ್ಮ ಮನಸ್ಸು ಯಾವ ಸಮಯದಲ್ಲಿ ಹೇಗೆ ಬದಲಾಗುತ್ತೋ, ಅದ್ರ ವಯಸ್ಸಲ್ಲಿರುವಂತ ಮಕ್ಕಳಿಗೆ ಯಾವ ತರ ಬದಲಾಗುತ್ತೋ ಗೊತ್ತಾಗೋದಿಲ್ವಲ್ಲ. ಅಂತಂದ್ರೆ ಈ ತರ ಏನು ಹೆಣ್ಣು ನೋಡುವಂತ ಶಾಸ್ತ್ರಕ್ಕೆ ಬಂದಂತವ್ರೆ ತಂದೆ ತಾಯಿ ಒಪ್ಪಿಗೆ ಇಲ್ದಲೆ ಎಷ್ಟು ಜನ ಮದುವೆ ಆಗಿರುವಂತ ವೃತ್ತಾಂತಗಳನ್ನ ನಾವು ಕೇಳ್ತಾ ಇರ್ತೀವಿ. ತಂದೆ ತಾಯಿ ಗೊತ್ತಿರುತ್ತೆ, ನಾನು ಇಷ್ಟಕ್ಕಿಂತ ಮುಂಚೆನೆ ಕುಶನವರ ಒಂದು ಚರಿತ್ರೆ ಹೇಳ್ಬೇಕಾದ್ರೆ ತಂದೆ ತಾಯಿ ಮಕ್ಕಳ ಮದುವೆನೋ ಮಾಡ್ಬೇಕಾದ್ರೆ ಏನನ್ನು ನೋಡ್ತಾರೆ ಅಂತ ನಾನು ಮದುವೆ ಕೂಡ ಮಾಡಿದ್ದೆ. ಅಂತಂದ್ರೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಯಾರಂದ್ರೆ ಅವ್ರ ಎದುರಿಗೆ ಮಗಳನ್ನು ಪ್ರದರ್ಶನ ವಸ್ತುವಾಗಿ ಇಡಕೂಡ್ದು ಅಂತಂದು ನಾನಿಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಇದರಿಂದ ನಾವು ಏನು ಈ ವೃತ್ತಾಂತದಿಂದ ನಾವು ಇದನ್ನ ತಿಳ್ಕೊಬೇಕಾಗುತ್ತೆ. ಆಗ ಅಲ್ಲೇ ಇರುವಂತಹ ಗೌತಮ ಮಹರ್ಷಿಗಳು ಅಲ್ಲೇ ಕಾಮಧೇನು ಕೂಡ ಇತ್ತಂತೆ. ಕಾಮಧೇನು ಅಂತಂದ್ರೆ ಏನು, ಹಸು. ಅಂದ್ರೆ ಗೋಮಾತೆ ಇರುತ್ತಾಳೆ. ಆ ಗೋಮಾತೆಗೆ 3 ಬಾರಿ ಪ್ರದಕ್ಷಿಣೆ ಆಗ್ತಾರಂತೆ. 3 ಬಾರಿ ಪ್ರದಕ್ಷಿಣೆ ಹಾಕಿದ ತಕ್ಷಣನೇ ಏನಾಗುತ್ತೆ, ಇಡೀ ಸೃಷ್ಟಿಯನ್ನು, ಭೂಮಂಡಲ ಸೇರಿರುವಂತ ಇಡೀ ಸೃಷ್ಟಿಯನ್ನು 3 ಬಾರಿ ಪ್ರದಕ್ಷಿಣೆ ಹಾಕಿರುವಂತ ಫಲಿತ ಕ್ಷಣದಲ್ಲಿ ಬರುತ್ತೆ. ಅಂತಂದ್ರೆ ನಾವು ಈ ವೃತ್ತಾಂತವನ್ನು ವಿನಾಯಕ ವೃತ್ತಾಂತದಲ್ಲಿ ಕೂಡ ಕೇಳಿರ್ತೀವಿ. ಅಂತಂದ್ರೆ ದೇವ ಸೈನ್ಯಾಧ್ಯಕ್ಷರಾಗಬೇಕು ಅಂತಂತಂದು ದೇವತೆಗಳು ಬೇರೆ ಬೇರೆ ವಾಹನವನ್ನೆಲ್ಲ ಹಾಕೊಂಡು ಹೋದಾಗ ಏನೋ ಸುಬ್ರಹ್ಮಣ್ಯ ಸ್ವಾಮಿ ನವಿಲಿನ ಮೇಲೆ, ಇಂದ್ರ ಏನೋ ಐರಾವತದ ಮೇಲೆ, ಗಾಳಿ ಏನೋ ವಾಯುವಿನ ಮೇಲೆ, ಎಲ್ಲಾ ಕಡೆನೂ ಹೋಗ್ತಾ ಇದ್ರೆ ತಂದೆ ತಾಯಿ 3 ಪ್ರದಕ್ಷಿಣೆ ಮಾಡಿರುವಂತವ್ರು. ಗಣಪತಿ ಎಲ್ಲರಿಗಿಂತ ಮೊದಲು ಬಂದು ಗಣಾಧ್ಯಕ್ಷರಾಗಿರುವಂತ ಕಥೆಯನ್ನು ನಾವು ಕೇಳಿರ್ತೀವಿ. ಇಂಚು ಈ ಕಥೆನೂ ಹಾಗೆ ಇದೆ. ಆಗ ಏನು ತಪಸ್ವಿಗಳಾಗಿರುವಂತ ಗೌತಮರಿಗೆ ಕೊಟ್ಟು ಅಹಲ್ಯೆಯನ್ನು ಮದುವೆ ಮಾಡ್ತಾರಂತೆ. ಮದುವೆಯನ್ನು ಮಾಡ್ತಾರೆ. ಇಲ್ಲೊಂದು ನಾವೇನ್ ತಿಳ್ಕೊಬೇಕು ಅಂತಂದ್ರೆ, ನಾವು ಒಂದು ದೇವಾಲಯಕ್ಕೆ ಹೋಗಿರ್ತೀವಿ, ಅಲ್ಲಿ ಕೈಯಲ್ಲಿ ಬಾಳೆಹಣ್ಣು ಇಟ್ಕೊಂಡು ಹೋಗಿರ್ತೀವಿ. ಅಲ್ಲಿ ಒಂದು ಗೋಮಾತೆ ಇರುತ್ತೆ, ಹಸು ಇರುತ್ತೆ. ಅದೇನಾದ್ರೂ ಬಂದು ನನಗೆ ಕೊಡ್ರಿ ಅಂತಂತಂದು ಬಾಯಿ ಇಡೋದಕ್ಕೆ ಬಂದ್ಬಿಟ್ರೆ ಅದನ್ನ ಒಂದು ಏಟು ಹೊಡೆದ್ಬಿಟ್ಟು ಕಳಿಸ್ಕೊಟ್ಟು ಅದನ್ನ ಆ ಕಡೆ ಏನೋ ಒಂದು ಅಂತಂದ್ರೆ ಹೀನವಾಗಿ ಗದರ್ಕೊಂಡು ಹೋಗ್ಬಿಡ್ತೀವಿ. ಅಂತಂದ್ರೆ ನಮ್ಮ ಶಾಸ್ತ್ರಗಳು ಏನ್ ಹೇಳುತ್ತೆ ಅಂತಂದ್ರೆ, ದೇವಾಲಯದ ಹೊರಗಡೆ ಗೋಮಾತೆ ಕಾಣಿಸಿದ್ರೆ ಅದಕ್ಕೆ ನೈವೇದ್ಯ ಮಾಡ್ಬಿಟ್ರಿ, ಅದಕ್ಕೆ ಪ್ರದಕ್ಷಿಣೆ ಮಾಡ್ಬಿಟ್ರಿ, ಅದಕ್ಕೆ ಪ್ರದಕ್ಷಿಣೆ ಮಾಡ್ದಲೆ, ಅದಕ್ಕೆ ನಮಸ್ಕಾರ ಮಾಡ್ದಲೆ ನಾವು ಒಳಗಡೆ ಹೋದ್ರೆ ಒಳಗಡೆ ಇರುವಂತ ಮೂಲಮೂರ್ತಿ ನಮ್ಮನ್ನು ಆಶೀರ್ವಾದ ಮಾಡೋದಿಲ್ಲ ಅಂತ
ನಮ್ಮ ಶಾಸ್ತ್ರಗಳು ಹೇಳುತ್ತೆ. ಅಂತಂದ್ರೆ ಭಾರತೀ ತೀರ್ಥರು ಒಮ್ಮೆ ಶಾರದಾ ದೇವಿ ಅರ್ಚನೆ ಮಾಡಬೇಕು ಅಂತ ಹೋದಾಗ ಒಂದು ಕಪಿಲ ಗೋವು ಆ ಶಾರದಾ ದೇವಿ ದೇವಾಲಯದ ಮುಂದೆ ಕೂತ್ಕೊಂಡಿದೆಯಂತೆ. ಎಷ್ಟು ಅದನ್ನ ಎಬ್ಬರಿಸೋದಕ್ಕೆ ಪ್ರಯತ್ನ ಮಾಡಿದ್ರು ಆ ತಾಯಿ ಎದ್ದಾಳಿಲ್ವಂತೆ, ಗೋಮಾತೆ. ಆವಾಗ ಭಾರತೀ ತೀರ್ಥರು ಏನ್ ಹೇಳಿದ್ರಂತೆ, ಉಸಿರಾಡ್ತಾ ಇರುವಂತ ಜಗನ್ಮಾತೆ ಶಾರದೆ ನನ್ನ ಮುಂದೆ ಇದ್ದಾಳೆ, ಆ ಸಂಬಾರಗಳನ್ನೆಲ್ಲ ತಗೊಂಡ್ಬನ್ರಿ, ಈ ಗೋವಿಗೆ ನಾನು ಪೂಜೆ ಮಾಡ್ತೀನಿ ಅಂತ ಗೋವಿಗೆ ಪೂಜೆಯನ್ನು ನಿರ್ವಹಿಸಿರುವಂತ ಒಂದು ವೃತ್ತಾಂತವು ಕೂಡ ನಾವು ಶೃಂಗೇರಿಯ ಒಂದು ಚರಿತ್ರೆಯಲ್ಲಿ ನಾವು ತಿಳ್ಕೊಬೇಕಾಗುತ್ತೆ. ಅಂತಂದ್ರೆ ಏನು, ನಾವು ಗೋವನ ಒಂದು ಪ್ರಾಣಿ ತರ ನೋಡ್ತಾ ಇದ್ವಿ. ದೇವತೆಗಳು, ಸಕಲ ದೇವತೆಗಳು ಅದ ಗೋವಿನ ಗೋಮಾತೆ ರೋಮ ರೋಮ ಕೂಪದಲ್ಲೂ ದೇವತೆಗಳಿದ್ದಾರಲ್ವಾ, ಅದರ ಒಂದು ಗಂಜಲು ಪವಿತ್ರ, ಅದರ ಒಂದು ಗೋಮಯ ಪವಿತ್ರ. ಪವಿತ್ರ ಅಲ್ಲದೆ ಇರುವಂತದ್ದೇನಿದೆ, ಅದು ದೇವತಾ ಸ್ವರೂಪವಾಗಿರುವಂತ ಗೋವನ್ನ ನಾವು ಏನ್ ಮಾಡ್ತಾ ಇದೀವಿ, ಅದೆಷ್ಟು ಗೋವುಗಳು ಪ್ರತಿದಿನವೂ ಕಸಾಯಿಖಾನೆಗೆ ಹೋಗ್ತಾ ಇದೆ ಅಂತ ನಾವು ಪರಿಶೀಲನೆ ಮಾಡ್ಕೊಬೇಕಾಗುತ್ತಲ್ವಾ. ದಯಮಾಡಿ ನಮ್ಮ ಭಾರತ ದೇಶದಲ್ಲಿ, ಭಾರತ ದೇಶಕ್ಕೆ ಯಾಕೆ ಈ ದುರವಸ್ಥೆ ಹಿಡಿದಿದೆ ಅಂತಂದ್ರೆ, ಯಾವತ್ತಾದ್ರೆ ಕರ್ಮಭೂಮಿ ಪುಣ್ಯಭೂಮಿ ಆಗಿರುವಂತ ಭಾರತ ದೇಶದಲ್ಲಿ ಗೋವಿನ ಒಂದು ರಕ್ತ ನೆಲಕ್ಕೆ ತಾಕುತ್ತೋ ಆ ದಿನ ಏನು ಇಲ್ಲದೆ ಇಸಲ್ದೆ ಇರುವಂತ ಅನಿಷ್ಟಗಳೆಲ್ಲವೂ ಭಾರತ ದೇಶಕ್ಕೆ ಬರುತ್ತೆ. ಅದು ಒಂದು ಗುಲಾಮಗಿರಿ ಆಗುತ್ತೆ ಅಂತಂದು ಬಹಳ ಹಿಂದೆ ಕಾಲದಲ್ಲೇ ಕೆಲವಷ್ಟು ಮಹನೀಯರು, ಶಂಕರಾಚಾರ್ಯರಂತವ್ರು ಗೋವನ್ನು ಪವಿತ್ರವಾಗಿ ಪೂಜೆ ಮಾಡಿ, ಗೋವನ್ನು ಪವಿತ್ರವಾಗಿ ಪೂಜೆ ಮಾಡಿ ಅಂತ ಹೇಳ್ತಾರೆ. ಗೋವು ಒಂದು ಪ್ರಾಣಿ ಅಲ್ಲ, ಅದು ನಮಗೆ ಅದು ಮಾಡುವಷ್ಟು ಒಂದು ಉಪಕಾರ, ಗೋಮಾತೆ ಮಾಡುವಷ್ಟು ಒಂದು ಉಪಕಾರ ಯಾರು ಮಾಡ್ತಾರೆ? ಆಕ್ಸಿಜನ್ ತಗೊಂಡು ಆಕ್ಸಿಜನ್ ಬಿಡುವಂತ ಏಕೈಕ ಪ್ರಾಣಿ ಯಾವುದು ಅಂತಂದ್ರೆ ಗೋಮಾತೆ. ಮತ್ತೆ ಮಲಮೂತ್ರಗಳು ಸುವಾಸನೆಯಿಂದ ಇರುವಂತ ಒಂದು ಪ್ರಾಣಿ ಯಾವುದು ಅಂತಂದ್ರೆ ಗೋಮಾತೆನೆ. ಇವಾಗ ಎಲ್ಲರಿಗೂ ಏನಾಗ್ಬಿಟ್ಟಿದೆ, ಚಾರ್ಲಿ ಅನ್ನುವಂತ ನಾಯಿ ಮೇಲೆ ಕರುಣೆ ತೋರಿಸ್ಲಪ್ಪ ಬೇಡ ಅಂತ ನಾನು ಹೇಳಿಲ್ಲ, ಆದ್ರೆ ಏನು ಗೋವು ಒಂದು ಏನು ಅದನ್ನು ಒಂದು ಪ್ರಾಣಿನೇ ಅಲ್ವಾ, ಅದರ ಮೇಲೆ ತೋರಿಸುವಂತ ಪ್ರೀತಿ ಯಾಕೆ, ಗೋವುಗಳನ್ನ ಕತ್ತರಿಸುವಂತದ್ದನ್ನ ಯಾಕೆ ನಾವು ತಡೀತಾ ಇಲ್ಲ? ಇದು ಭಾರತ ದೇಶದಲ್ಲಿ ಗೋಹತ್ಯೆ ನಿಷೇಧ ಕಾಯಿದೆ ಅದೆಷ್ಟು ವರ್ಷಗಳಿಂದ ಏನು ಹೋರಾಡ್ತಾ ಇದ್ದಾರೆ. ಎಲ್ಲಾ ಸರಿಯಾಗಿದೆ, ಮೋದಿಜಿಯವರು ಒಂದು ಸರ್ಕಾರದಲ್ಲಿ ಎಲ್ಲಾ ಸರ್ಕಾರದಲ್ಲೂ ಲೋಪದೋಷಗಳಿರುತ್ತೆ. ಮೋದಿಜಿಯವರು ಯಾಕೆ ಗೋಹತ್ಯೆ ನಿಷೇಧ, ಭಾರತ ಪೂರ್ತಿ ಗೋಹತ್ಯೆ ನಿಷೇಧವನ್ನು ಸ್ಟ್ರಿಕ್ಟ್ ಆಗಿ ಅಂತಂದ್ರೆ ಒಂದು ಕಾಠಿಣ್ಯವಾಗಿ ತೆಗೆದುಕೊಂಡು ಬರ್ತಾ ಇಲ್ಲ ಅಂತ ನಾವಿಲ್ಲಿ ಪ್ರಶ್ನಿಸ್ಬೇಕಾಗುತ್ತಲ್ವ. ನಾವು ಭಾರತೀಯರೆಲ್ಲರೂ ನಾವು ಗೋಮಾತೆಯನ್ನು ರಕ್ಷಿಸ್ಕೊಳ್ಳುವಂತ ಒಂದು ಕರ್ತವ್ಯ ಇದೆ. ಇಲ್ಲಿ ನೋಡ್ರಿ, ಇಷ್ಟು ಒಂದು ಬ್ರಹ್ಮಾಂಡವನ್ನೇ ಸುತ್ತಿರುವಂತ ಫಲಿತ ಬರುತ್ತೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಶ್ರೀಕೃಷ್ಣ ಪರಮಾತ್ಮ ಬಂದಿದ್ದು ಹೇಗೆ, ಗೋವಿನ ಒಂದು ಕಾವಲುಗಾರನಾಗಿ. ಮತ್ತೆ ಕಲಿಯುಗ ದೈವವಾಗಿರುವಂತ ವೆಂಕಟೇಶ್ವರ ಬಂದಿದ್ದಕ್ಕೆ ಗೋವುಗಳ ಒಂದು ರಕ್ಷಣೆಗಾಗಿ. ಮೊದಲನೇ ದಾಳಿ ನಡೆದಾಗ ಒಬ್ಬ ಗೊಲ್ಲ ಬಂದು ಗೋವಿನ ಮೇಲೆ ಕೊಡ್ಲಿಯನ್ನು ಬೀಸಿದಾಗ ಅದನ್ನು ತಪ್ಪಿಸಿ ವೆಂಕಟೇಶ್ವರರು ತಮ್ಮನ್ನು ತಾವು ಆ ಕೊಡ್ಲಿಗೆ ಎದುರಾಗಿ ನಿಂತ್ಕೊಳ್ತಾರಂತೆ. ಅಂತಹ ದೇವತೆಗಳೇ ರಕ್ಷಿಸಿರುವಂತಹ ಗೋವನ್ನು ನಾವು ಯಾಕೆ ರಕ್ಷಣೆ ಮಾಡ್ತಾ ಇಲ್ಲ? ನಾವೇನು ಹೋಗಿ ಬೀದಿಗಿಳಿಬೇಕಾಗಿಲ್ಲ, ನಾವೆಲ್ಲಾದ್ರೂ ಕಸಾಯಿಖಾನೆಗಳಿಗೂ ಹೋಗ್ತಾ ಇರುವಂತ ಗೋಮಾತೆಯನ್ನು ನೋಡಿ, ಇದು ನಮ್ಮ ದೇವರು, ನೀವ್ ಯಾಕೆ ಇದು ಮಾಡ್ತಾ ಇದ್ದೀರಾ? ನಮ್ಮ ಭಾರತ ದೇಶ ಹಿಂದೂಗಳದು, ಇಲ್ಲಿ ನಮ್ಮ ಒಂದು ಏನು ಭಾವನೆಗಳಿಗೆ ಬೆಲೆ ಕೊಡಿ ಅನ್ನುವಂತ ಏನೋ ಧ್ವನಿಯನ್ನು ಎತ್ತೋದಕ್ಕೆ ಯಾಕೆ ನಾವಿಷ್ಟು ಹೆಚ್ಚು ಕಡಿಮೆ ಮಾಡ್ಕೊಳ್ತಾ ಇದ್ದೀವಿ? ಮಕ್ಳಿಗೂ ಕೂಡ ನಾವು ಕಲಿಸ್ಕೊಡ್ಬೇಕಲ್ವಾ. ಗೋವಿಗೆ ನಮಸ್ಕಾರ ಹಾಕ್ಲಿಲ್ಲ ಅಂತಂದ್ರೆ ಅದು ಶಾಪ ಕೊಡುತ್ತೆ. ರಘು ಮಹಾರಾಜರೇ ಇಲ್ಲಿ ರಘು ಮಹಾರಾಜರು ಯಾರು, ರಘುವಂಶ ಅಂತಂತ ಶ್ರೀರಾಮಚಂದ್ರ ಪ್ರಭು ಹೇಳ್ತಾರೆ. ಕಾಮಧೇನುಗೆ ನಮಸ್ಕಾರ ಮಾಡದಿದ್ರೆ ಅದರ ಶಾಪದಿಂದ ಆತನ ವಂಶನೇ ನಿಂತೋಗುತ್ತೆ ಅಂತಂದ್ರೆ ಏನು, ಈ ಗೋವಿನ ಒಂದು ಸೇವೆಗೋಸ್ಕರ ಗೋವಿನ ಸೇವೆಯನ್ನು ಮಾಡಿರುವಂತ ಅವರು ಉತ್ತಮವಾಗಿರುವಂತ ವಂಶವನ್ನು ಹೊಂದುತ್ತಾರೆ. ಕಂಚಿ ಪರಮಾಚಾರ್ಯರು, ಚಂದ್ರಶೇಖರ ಸರಸ್ವತಿ ಸ್ವಾಮಿಗಳು ಒಮ್ಮೆ ಗುಜರಾತ್ನಲ್ಲಿ ಪರ್ಯಟನೆ ಮಾಡಬೇಕಾದ್ರೆ ದಾರಿ ತಪ್ಪೋದಾಗ ಅವ್ರ ಜೊತೆಲಿ ಗೋವು ಕೂಡ ಇತ್ತಂತೆ. ಆಗ ಕಂಚಿ ಪರಮಾಚಾರ್ಯರು ಅರಣ್ಯಕ್ಕೆ ಹೋಗ್ಬಿಟ್ಟಿದ್ರಂತೆ. ಅವಾಗ ಹೇಳಿದ್ರಂತೆ ಅವ್ರ ಅಂತ್ಯೇಷ್ಟಿವಾಸಿಗಳು ಅಂತಂದ್ರೆ ಶಿಷ್ಯರೊಂದಿಗೆ ಹೇಳ್ತಾರಂತೆ, ಏನು ಅಂತಂದ್ರೆ ಗೋವನ್ನು ತೆಗೆದುಕೊಂಡು ಆ ರೈಲಿನ ಪೆಟ್ಟಿಗೆಯಲ್ಲಿ ಇಟ್ಬಿಟ್ರಿ, ನಂತರ ನೀವ್ರಿ, ನಂತರ ನಾನು ಇರ್ತೀನಿ, ನಂತರ ಕುದುರೆಯನ್ನು ಇಡ್ರಿ ಅಂತ ಹೇಳ್ತಾರಂತ. ಸುತ್ತೂರ
ಹುಲಿಗಳು ಗರ್ಜಿಸ್ತಲೇ ಇದಾವಂತೆ, ಹುಲಿ ಸಿಂಹಗಳು. ಆ ಕಾಮಾಕ್ಷಿಪುರ ದೇವತೆ ಜಪವನ್ನು ಮಾಡ್ಕೊಂಡು ತಿಂತಾ ಇದ್ರೆ ಅವು ಸುತ್ತೂರ ತಿಂತಾ ಇದ್ದಾವೆ ವಿನಃ ಅವು ಬರ್ಲಿಲ್ವಂತೆ. ಆ ಕಂಚಿ ಪರಮಾಚಾರ್ಯರು ಹೇಳಿದ್ದೇನು ಅಂತಂದ್ರೆ, ನನ್ನ ಕಣ್ಣು ಮುಂದೆ ನನ್ನ ತಾಯಿಯಾಗಿರುವಂತ ಗೋವನ್ನು ಹುಲಿ ತಿನ್ನುವಂಥದ್ದು ನಾನು ನೋಡಿದ್ರೆ ನನ್ನ ಜೀವನ ವ್ಯರ್ಥ ಆಗ್ಬಿಡುತ್ತೆ. ಅದಕ್ಕೆ ಫಸ್ಟ್ ಬಲಿ ಏನಾದ್ರೂ ಆಗ್ಬೇಕು ಅಂದ್ರೆ ನಾನು ಆಗ್ತೀನಿ, ನಂತರನೇ ನಾನು ಹೋದ ನಂತರನೇ ಗೋಮಾತೆಗೆ ಏನಾದ್ರೂ ಆಗ್ಬೇಕು ಅಂತ ಹೇಳಿರುವಂತ ಒಂದು ಮಹನೀಯರು ಹುಟ್ಟಿರುವಂತ ದೇಶ. ಗೋವಿನ ಒಂದು ಸಂರಕ್ಷಣೆ ಅಂತಂದ್ರೆ, ಗೋವಿನ ಬಗ್ಗೆ ಹೇಳ್ಕೊಂತ ಹೋಗ್ಬಿಟ್ರೆ ಬಹಳಷ್ಟು ಇದೆ. ಗೋವಿಗೆ 3 ಬಾರಿ ಪ್ರದಕ್ಷಿಣೆ ಮಾಡಿದ್ರೆ ಇಡೀ ಸೃಷ್ಟಿ ಭೂಮಂಡಲಕ್ಕೆ ಪ್ರದಕ್ಷಿಣೆ ಮಾಡಿರೋ ಅಂತ ಫಲಿತ ಬರುತ್ತೆ. ಗೋವಿಗೆ ನವಧಾನ್ಯಗಳನ್ನು ತಿನ್ಸಿದ್ರೆ ಗ್ರಹ ದೋಷಗಳೆಲ್ಲ ಹೋಗುತ್ತೆ. ಗೋವಿನ ಹತ್ರ ಏನು ವಿಷ್ಣು ಸಹಸ್ರನಾಮ ಓದ್ಕೊಂಡ್ರೆ ಏನಾಗುತ್ತೆ ಅಂತಂದ್ರೆ ಯಾಗ ಯಜ್ಞಾದಿ ಕೃತುಗಳನ್ನ ಮಾಡಿರುವಂತ ಪುಣ್ಯ ಬರುತ್ತೆ. ಪಿತೃದೇವತೆಗಳು ಮತ್ತಷ್ಟು ಗೋವಿನ ಬಗ್ಗೆ ಹೇಳುವಷ್ಟು ಅಷ್ಟೊಂದು ಅಂತಂದ್ರೆ ಹೇಳೋದಕ್ಕೆ ನನಗೆ ಅಷ್ಟೊಂದು ಶಕ್ತಿ ಇಲ್ಲ. ಒಂದೇ ಗೋಮಾತರಂ ಅನ್ನುವಂತ ನಮಸ್ಕಾರ ಮಾತ್ರ ಮಾಡ್ಕೊಳ್ತೀನಿ. ಈಗ ಯಾಕೆ ಅಂತಂತಂದು ಕ್ಷಮಿಸಿ, ಯಾಕೆ ಇಂದ್ರ ಹಾಗೂ ಇಂದ್ರನಿಗೆ ಅಹಲ್ಯ ಮೇಲೆ ಯಾಕೆ ಕೋರಿಕೆ ಇತ್ತು ಅಂತ ನಾನು ಇಲ್ಲಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಟ್ಟೆ. ಆಗ ಬಹಳ ಅದ್ಭುತವಾಗಿರುವಂಥ ಕೋರಿಕೆ ಇರೋದ್ರಿಂದ ನಾವು ಇನ್ನೊಂದನ್ನು ಇಲ್ಲಿ ನೆನ್ಪಿಟ್ಕೊಬೇಕಾಗುತ್ತೆ. ಇಂದ್ರನ ಬಗ್ಗೆ ಬಹಳಷ್ಟು ಪುರಾಣಗಳಲ್ಲಿ, ನಾನು ಇಷ್ಟಕ್ಕಿಂತ ಮುಂಚೆನೆ ಇಂದ್ರ ಬಹಳ ಒಂದು ದೇವತಾ ಸ್ಥಾನದಲ್ಲಿ ಇರೋದಕ್ಕೆ ಅರ್ಹನ, ಈ ತರ ಕೆಲಸಗಳನ್ನು ಮಾಡ್ತಾ ಇರ್ತಾನಲ್ವಾ, ಇಷ್ಟು ಅನ್ಯಾಯವಾಗಿರುವಂತ ಕೆಲಸಗಳನ್ನು ಮಾಡ್ತಾ ಇರ್ತಾನಲ್ವಾ, ಈತನ ಹೇಗೆ ದೇವತಾ ಸ್ಥಾನಕ್ಕೆ ಕೂರಿಸಿದರೆ ವಿಷ್ಣು ಪರಮಾತ್ಮ ಅಂತ ನಮ್ಗೆ ಅನುಮಾನ ಬರ್ತಾ ಇರುತ್ತೆ. ನಾನು ಈ ಸಂಚಿಕೆ ಮೊದಲನೇ ಮಾತಿನಲ್ಲೇ ಹೇಳಿದೆ, ಗೌತಮ ಮಹರ್ಷಿಗಳ ಆಶ್ರಮಕ್ಕೆ ದೇವತೆಗಳು ಕೂಡ ಬರ್ತಾ ಇದ್ರಂತೆ. ಆತನ ದೇವತೆಗಳು ಮತ್ತು ರಾಕ್ಷಸರು ಯಾರು ನಿಗ್ರಹಿಸದೇ ಇರೋಷ್ಟು ತಪಶಕ್ತಿ ಅವ್ರಿಗೆ ಬೆಳೆದು ಬಿಟ್ಟಿತ್ತಂತೆ. ಆಗ ಏನು ಕೋರಿಕೆ ಇರೋದ್ರಿಂದ ಒಂದು ದಿನ ಗೌತಮ ಮಹರ್ಷಿಯರು ಸಂಧ್ಯಾ ವಂದನಾದಿ ಕ್ರತುಗಳನ್ನು ಮಾಡಿಬಿಟ್ಟು ನದಿಗೆ ಸ್ನಾನಕ್ಕೆ ಹೋಗಿರುವಂತ ಸಮಯದಲ್ಲಿ, ಆತ ಇಲ್ಲದೆ ಇರುವಂತ ಸಮಯದಲ್ಲಿ ಗೌತಮನ ವೇಷದಲ್ಲಿ ಇಂದ್ರ ಬಂದ್ಬಿಟ್ಟು ಇಂದ್ರ ಮನೆಗೆ ಪ್ರವೇಶಿಸ್ತಾನಂತೆ. ಮನೆಗೆ ಬಂದಿರುವಂಥದ್ದು ಪ್ರವೇಶಿಸಿ ನಾನು ನಿನ್ನ ಸಂಗಮವನ್ನು ಕೋರ್ಕೊಳ್ತಾ ಇದ್ದೀನಿ ಅಂತ ಗೌತಮರು ಅಂತಾರಂತೆ. ಅಲ್ಲಿಗೆ ಬಂದಿರುವಂತ ಗೌತಮನಲ್ಲ, ಇಂದ್ರ ಅಂತ ಗೊತ್ತು. ಆದ್ರೆ ಆಕೆ ಕನ್ಯತ್ವದಲ್ಲಿ ಇರ್ಬೇಕಾದ್ರೆ ಇಂದ್ರನ ಮೇಲೆ ಮನಸ್ಸಿರೋದ್ರಿಂದ ಆಕೆ ಇಂದ್ರನೊಂದಿಗೆ ಸಂಗಮಿಸ್ತಾರಂತೆ. ಹೀಗೆ ಅಹಲ್ಯೆ ಇಂದ್ರನೊಂದಿಗೆ ಅಂತಾಳಂತೆ, ನಾನು ನಿನ್ನೊಂದಿಗೆ ಸಂಗಮಿಸಿ ಬಹಳ ಆನಂದವನ್ನು ಹೊಂದಿದೆ, ಕೃತಾರ್ಥನಾಗಿದ್ದೀನಿ, ನೀನು ಇಲ್ಲಿಂದ ಬೇಗ ಹೊರಟುಬಿಡು, ನಿನ್ನನ್ನು ನೀನು ಗೌತಮರಿಂದ ರಕ್ಷಿಸ್ಕೊ ಅಂತ ಹೇಳ್ತಾರಂತೆ. ಆಗ ಇಂದ್ರ ಒಂದು ಚಿಕ್ಕದಾಗಿ ನಕ್ಬಿಟ್ಟು, ನಾನು ಬಹಳ ಸಂತೋಷ ಹೊಂದಿದ್ದೀನಿ, ಹೇಗೆ ಬಂದಿದ್ದೀನೋ ಹಾಗೆ ಬಂದ್ಬಿಡ್ತೀನಿ ಅಂತ ಆಶ್ರಮದಿಂದ ಹೊರಗಡೆ ಬರ್ತಾರಂತೆ. ಆಶ್ರಮದಿಂದ ಹೊರಗಡೆ ಬಂದಾಗ ದೇವತೆಗಳು ದಾನವರನ್ನು ನಿಗ್ರಹಿಸುವಂತ ಶಕ್ತಿ ಇರುವಂತಹ ಅಪಾರ ಶಕ್ತಿ, ತಪೋಶಕ್ತಿ ಇರುವಂತ ಗೌತಮರು ಹೊರಗೆ ಬರ್ತಾ ಇರೋದನ್ನ ಇಂದ್ರ ನೋಡ್ಬಿಟ್ಟು ಇಂದ್ರನ ಮುಖ ಬಾಡಿ ಹೋಗ್ಬಿಡುತ್ತಂತೆ. ಆಗ ಗೌತಮ ಮಹರ್ಷಿಗಳು ಹೀಗಂತಾರಂತೆ, ನನ್ನ ರೂಪವನ್ನು ಧರಿಸಿ ನೀನ್ ಮಾಡಬಾರ್ದೇ ಇರುವಂತ ಪಾಪವನ್ನು ಮಾಡಿದ್ರೆ, ಸ್ತ್ರೀಯರ ಮೇಲೆ ನಿನಗೆ ಕಾಮ ಹುಟ್ಟೋದಕ್ಕೆ ಕಾರಣವಾಗಿರುವಂತ ಹುಟ್ಟೋದಕ್ಕೆ ಕಾರಣ ನೀನು ಪುರುಷ ಅನ್ನುವಂತ ಅಹಂಕಾರ. ಆದ್ದರಿಂದ ನಿನ್ನ ಪುರುಷತ್ವಕ್ಕೆ ಚಿಹ್ನಗಳಾಗಿರುವಂತ ನಿನ್ನ ಅಂಡಗಳು ಜಾರಿ ನೆಲಕ್ಕೆ ಬೀಳಿ ಅಂತ ಇಂದ್ರನನ್ನು ಶಾಪಿಸ್ತಾರಂತೆ. ಅಹಲ್ಯ ಕಡೆ ನೋಡಿ ಈಗಂತಾರಂತೆ, ನೀನು ಕೆಲವು 1000 ವರ್ಷಗಳು ತಪಸ್ಸನ್ನು ಮಾಡ್ಕೊಂಡು ಇಲ್ಲಿ ಬಿದ್ಬಿಡು, ಆ ಆಹಾರವನ್ನು ತೆಗೆದುಕೊಳ್ಬೇಡ, ಗಾಳಿಯನ್ನು ಭಕ್ಷಿಸು, ನಿನ್ನ ಮೇಲೆ ಬೂದಿ ಕುಪ್ಪೆ ಮುಚ್ಚಿರುತ್ತೆ, ಆದ್ದರಿಂದ ನೀನು ಯಾರಿಗೂ ಕಾಣಿಸೋದಿಲ್ಲ. ಸ್ವಲ್ಪ ಕಾಲದ ನಂತರ ರಾಮ ಆಶ್ರಮಕ್ಕೆ ಬರ್ತಾನೆ, ಆತನ ಶ್ರೀರಾಮಚಂದ್ರ ಪ್ರಭು ಆಶ್ರಮಕ್ಕೆ ಪ್ರವೇಶ ಆಗ್ತದಂಗೆ ನಿನ್ನ ಶಾಪ ವಿಮೋಚನೆ ಆಗುತ್ತೆ ಅಂತ ಹೇಳಿ, ಶಾಪ ವಿಮೋಚನೆ ಆಗ್ತದಂಗೆ ನೀನು ನನ್ನ ಪತ್ನಿಯ ಸ್ಥಾನವನ್ನು ಹೊಂದುತ್ತೀಯ ಅಂತ ಹೇಳಿ ಅಲ್ಲಿ ತನಕ ಅವರು ಹಿಮಾಲಯ ಪರ್ವತಕ್ಕೆ ನಾನು ತಪಸ್ಸನ್ನು ಮಾಡ್ಕೊಳ್ತೀನಿ ಅಂತ ಹೋದ್ರಂತೆ. ಇಲ್ಲಿ ನಾವೊಂದು ವಿಷಯವನ್ನು ತಿಳ್ಕೊಬೇಕಾಗುತ್ತೆ. ದೇವತೆಗಳು ಮತ್ತು ದಾನವರನ್ನು ನಿಗ್ರಹಿಸುವಂತ ತಪಶಕ್ತಿ ಗೌತಮರಲ್ಲಿ ಹೆಚ್ಚಾಗೋದ್ರಿಂದ ಯಾರನ್ನಾದ್ರೂ ನಾವು ಶಪಿಸಿದ್ರೆ ನಮ್ಮ
ಒಂದು ತಪಶಕ್ತಿ ಕಡಿಮೆ ಆಗ್ಬಿಡುತ್ತೆ. ಎಷ್ಟಾದ್ರೂ ಗೌತಮರು ಭೂಲೋಕವಾಸಿಗಳು, ಅಂತಂದ್ರೆ ಭೂಲೋಕದಲ್ಲಿ ನಿವಾಸ ಮಾಡುವಂಥವ್ರು. ಹೆಚ್ಚು ಯಾವುದೇ ಆದ್ರೂ ಅದು ತಟ್ಕೊಳ್ಳೋದಕ್ಕೆ ಆಗೋದಿಲ್ವಲ್ಲ, ಒಂದು ಪ್ರಮಾದನೆ ಬರುತ್ತೆ. ಇದರಲ್ಲಿ ಬಹಳಷ್ಟು ಧರ್ಮ ಸೂಕ್ಷ್ಮಗಳಿದಾವೆ, ಅವೆಲ್ಲ ಪ್ರಸ್ತಾಪ ಮಾಡೋದಕ್ಕೆ ಇಲ್ಲ, ಆಗೋದಿಲ್ಲ ಪಬ್ಲಿಕ್ ಆಗಿ, ಆಯ್ತಾ. ಯಾಕೆ ಇಷ್ಟೊಂದು ತಪಶಕ್ತಿ ಈ ತರ ಇದು ಮಾಡಬಾರ್ದು ಅನ್ನುವಂಥದ್ದಕ್ಕೆ ಬಹಳನೇ ವಿವರಣೆಗಳು ನಮ್ಮ ಚಾಗಂಟಿ ಕೋಟೇಶ್ವರ ಅವರು ಬಹಳ ಚೆನ್ನಾಗಿ ಕೊಡ್ತಾರೆ ತೆಲುಗುವಿನಲ್ಲಿ, ಆಯ್ತಾ. ನಾನು ತೆಲುಗು ಅಂತ ಇರ್ತೀನಿ, ನನ್ನ ಮಾತೃಭಾಷೆ ತೆಲುಗು ಆಗಿರೋದ್ರಿಂದ ಒಂದು ಸ್ವಲ್ಪ ಪ್ರಸ್ತಾಪ, ನನ್ನ ಭಾಷಾ ವಿಧಾನ ಕೂಡ ಆ ಥರನೇ ಇರುತ್ತೆ ಅಂತ ನಾನು ಹೇಳ್ತೀನಿ. ಆದರೆ ಕನ್ನಡ ಅಂತಂದ್ರೆ ನಾನು ಪ್ರಾಣ ಅಂತ ಹೇಳ್ತೀನಿ. ಆಗ ಕನ್ನಡ ಭಾಷೆ ಅಂದರೆ ನನಗೆ ಬಹಳನೇ ಇಷ್ಟ, ಆಯ್ತಾ. ಆಗ ಏನು ದೇವತೆಗಳನ್ನು ದಾನವರನ್ನು ನಿಗ್ರಹಿಸುವಂಥ ಯಾರು ಶಕ್ತಿ ಇರುವಂಥ ಗೌತಮರು, ನೀನು ಈಗಲೇ ಒಂದು ಹುಂಕಾರ ಮಾಡಿದರೆ ಬೂದಿ ಕುಪ್ಪೆ ಆಗೋಗ್ಬಿಡ್ತಾ ಇದ್ರು. ಆದರೆ ಆತ ದೇಹದಲ್ಲಿ ಪೂರ್ತಿಯಾಗಿ ಯಾವ ಒಂದು ಸ್ಥಾನದಿಂದ ಅಂತಂದ ಅಂಡಗಳಿಂದ, ಪುರುಷ ಅನ್ನುವಂಥ ಅಹಂಕಾರದಿಂದ ಆ ಕೋರಿಕೆಗೆ ಮೂಲವಾಗಿರುವಂಥ ಒಂದು ಇದಕ್ಕೆ ಶಾಪವನ್ನೇ ಕೊಟ್ಟರು ವಿನಃ ಪೂರ್ತಿಯಾಗಿ ಯಾರಿಗೆ ಇಂದ್ರನಿಗೆ ಶಾಪವನ್ನು ಕೊಟ್ಟಿಲ್ಲ. ಈ ವೃತ್ತಾಂತವನ್ನು ಎಲ್ಲಿ ಶ್ರೀಮದ್ ಭಾಗವತದಲ್ಲೂ ನಾವು ಕಾಣಬಹುದಾಗುತ್ತೆ. ಕಾಳಿಯ ಮರ್ಧನದಲ್ಲಿ ಎಡೆ ಮೇಲೆ ನಿಂತ್ಕೊಂಡು ಕಾಳಿಯನ ಒಂದು ದರ್ಭವನ್ನು ಏನ್ ಮಾಡ್ತಾರೆ, ಮುರಿತಾ ಇರ್ತಾರೆ ಶ್ರೀಕೃಷ್ಣ ಪರಮಾತ್ಮ. ಆದ್ರೆ ಎಡಗೈಯಲ್ಲಿ ಕಾಳಿಯನ ಬಾಲ ಇರುತ್ತೆ, ಬಾಲದಿಂದ ಯಾವುದೇ ಒಂದು ಡೇಂಜರ್ ಇಲ್ದಲೆ, ಯಾರಿಗೂ ಏನು ತೊಂದರೆ ಕೊಟ್ಟಿರೋದೇ ಇಲ್ವಲ್ಲ, ಅದಕ್ಕೋಸ್ಕರನೇ ಎಲ್ಲಿ ಮೂಲ ತಪ್ಪು ಎಲ್ಲಿ ನಡೆದಿದೆಯೋ ಅದನ್ನು ತಿದ್ದಲು ನಮ್ಮ ಸನಾತನ ಧರ್ಮ ನೋಡುತ್ತೆ ವಿನಃ ಪರಿಪೂರ್ಣವಾಗಿ ಕೋಪಕ್ಕೆ ಗುರಿ ಆಗೋದಿಲ್ಲ ಅಂತ ನಾನು ಇಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನಂತರ ಯಾಕೆ ಅಹಲ್ಯೆಗೆ ಈ ತರ ಶಾಪವನ್ನು ಕೊಟ್ಟರು, ನಮ್ಮ ಸಿನಿಮಾದಲ್ಲಿ ಏನು ತೋರಿಸ್ತಾರೆ ಅಹಲ್ಯ ಬಗ್ಗೆ ನಾವು ತಿಳ್ಕೊಂಡಿರುವಂಥದ್ದು ಎಷ್ಟು ಬೇರೆ ಬೇರೆನೇ ಕಲ್ಪನೆಗಳಿದ್ದಾವೆ ಅಂತ ಮುಂದಿನ ಒಂದು ಸಂಚಿಕೆಯಲ್ಲಿ ತಿಳಿಸೋದಕ್ಕೆ ಭಗವಂತನ ನಿರ್ಹೇತುಕವಾಗಿರುವಂಥ ಕೃಪೆ ಇದ್ರೆ ನಾನು ನಿಮ್ಮ ಹತ್ರ ಮನವಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಜೈ ಶ್ರೀರಾಮ್. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ನಮ್ಮ ಚಾನಲ್